ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ಕನಕಪುರ ಮುಖ್ಯ ರಸ್ತೆ ವಾಜರಳ್ಳಿ ಪೈಪ್ಲೈನು ಮಂಜುನಾಥ ಕಲ್ಯಾಣ ಮಂಟಪದ ಹತ್ರ ಇರೋ ಒಂದು ದೇವರ ಸನ್ನಿಧಿ ಅಶೋಕಗಟ್ಟೆ. ನೋಡಿ ಸ್ನೇಹಿತರೆ, ಈ ವಿಷಯವಾಗಿ ನಾನು ಒಂದು 4-5 ವರ್ಷದಿಂದ 4-5 ಸತಿ ವಿಡಿಯೋ ಮಾಡಾಕಿದ್ದೆ. ಈ ಭಾಗದಲ್ಲಿ ಕಸ ತಂದು ಹಾಕಬೇಡಿ ಅಂತ. ನೋಡಿ, ಇಲ್ಲಿ ಅಶೋಕಗಟ್ಟೆ ಇದೆ, ನಾಗರಕಲ್ಲಿದೆ. ಪ್ರತಿ ವರ್ಷ ಏನೇ ಹಬ್ಬ ಹರಿದಿನಗಳಿದ್ರೂ ಬಂದು ಎಲ್ಲರೂ ಪೂಜೆ ಮಾಡ್ತಾರೆ, ತುಂಬ ಜನ ಸೇರ್ತಾರೆ, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೂಡ ಮಾಡ್ತಾರೆ. ಈ ಜಾಗದಲ್ಲಿ ತಂದು ಯಾವ ಥರ ಕಸ ಅಂದರೆ ಬಾಟ್ಲಿಗಳಿಂದ ಹಿಡಿದು ಎಲ್ಲ ಥರ ಮನೇಲಿ ಏನೇನು ತ್ಯಾಜ್ಯ ಇರುತ್ತೆ ಪ್ರತಿಯೊಂದು ತಂದು ಹಾಕ್ತಾರೆ. ನೋಡಿ, ಸುತ್ತಮುತ್ತ ವಾತಾವರಣ ಎಷ್ಟು ಚೆನ್ನಾಗಿದೆ. ಇಂಥ ಕಡೆ ಕೆಲವರೆಲ್ಲ ತುಂಬ ಕಸ ತಂದು ಹಾಕ್ತಿದ್ದಾರೆ. ಎಷ್ಟೊತ್ತು ಹೇಳಿದ್ರು ಅದೇ ಕೆಲಸ ಮಾಡ್ತಿದ್ದಾರೆ. ಅದಕ್ಕಾಗಿ ಈಗ ನಾವೇನು ಮಾಡ್ತಾಯಿದ್ದೀವಿ, ಈ ಕಸ ಎಲ್ಲ ಎತ್ತಿ ಕ್ಲೀನ್ ಮಾಡಿ ಇಲ್ಲಿ ಬೀದಿ ಬದಿ ಹಸುಗಳು, ತುಂಬ ಹಸುಗಳು, ದನ ಕರುಗಳು, ಆಮೇಲೆ ಕುರಿ ಮೇಕೆಗಳು, ತಿರುಗಿ ಇನ್ನಿತರ ಪ್ರಾಣಿಗಳು, ನಾಯಿಗಳೆಲ್ಲ ಓಡಾಡ್ತಿರ್ತವೆ. ಅವಕ್ಕೆಲ್ಲ ನೀರುಗಳಿಗೋಸ್ಕರ ಒಂದು ದೊಡ್ಡ ತೊಟ್ಟಿ ಕಟ್ಟಿಸ್ಬೇಕು ಅಂತ ನಾವು ಇದು ಮಾಡ್ತಾಯಿದ್ದೀವಿ. ಇಲ್ಲೊಂದು ಈ ಭಾಗದಲ್ಲಿ ಒಂದು ತೊಟ್ಟಿ ಕಟ್ಟಿಸ್ತೀವಿ. ಇನ್ನು ಮತ್ತೆ ನಾನು ಪ್ರತಿಯೊಬ್ಬರಲ್ಲೂ ನಮ್ಮ ಬಾಲಾಜಿ ಬಡಾವಣೆ ವಾಜಲ್ಲಿ ಸಂಬಂಧಪಟ್ಟಂಗೆ ಎಲ್ಲರಲ್ಲೂ ಮನವಿ ಮಾಡೋದೇನು ಅಂದರೆ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ, ಯಾವುದೇ ಕಾರಣಕ್ಕೆ ಇಲ್ಲಿ ಕಸ ತಂದು ಹಾಕಬೇಡಿ. ನಮ್ಮ ಸುತ್ತಮುತ್ತ ಇರೋ ಪ್ರದೇಶನ ನಾವು ಆದಷ್ಟು ಚೆನ್ನಾಗಿಟ್ಕೋಬೇಕು, ಹಾಳು ಮಾಡಬಾರ್ದು. ಇನ್ನು ನಮ್ಮ ಮನೆ ಎಷ್ಟು ಚೆನ್ನಾಗಿ ಇಟ್ಕೊಳ್ತೀವಿ, ಮನೇಲಿ ಕಸ ಇರಬಾರ್ದು ಅಂತ ಕ್ಲೀನಾಗಿ ಇಟ್ಕೊಂಡೋಗಿ ಬೇರೆ ಕಡೆ ಕಸ ಹಾಕ್ಬಿಟ್ಟು ಹಾಳು ಮಾಡೋದು ಎಷ್ಟು ಚೆನ್ನಾಗಿ ಯೋಚನೆ ಮಾಡಿ. ಅದು ನಮ್ಮ ಪರಿಸರ ಅಲ್ವಾ. ಹಾಗಾಗಿ ಎಲ್ಲ ಜಾಗಗಳನ್ನು ನಾವು ಸ್ವಚ್ಛತೆಯಾಗಿ ಇಟ್ಕೋಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೈ ಶ್ರೀರಾಮ್. ಸಾಕಿರ ಸಾಕಿರ